ಮುಖ್ಯಮಂತ್ರಿಗಳು ಬಂದು ಹೋದಂಥ ಸಂದರ್ಭದಲ್ಲಿ ಮತ್ತೆ ಮತ್ತೆ ನನಗೆ ನೆನಪಾಗುವಂಥವ್ರು ಎಸ್ ಎಂ ಕೃಷ್ಣ ಆವಾಗ ಈ ಜನಸ್ಪಂದನೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಜನರನ್ನ ಹೋಗಿ ಭೇಟಿ ಮಾಡ್ತಾ ಇರ್ತಾರೆ, ಜನರು ಅವ್ರನ್ನ ಬಂದು ಭೇಟಿ ಮಾಡ್ತಿರ್ತಾರೆ, ಕಷ್ಟ ನಷ್ಟಗಳನ್ನು ಹೇಳ್ತಿರ್ತಾರೆ. ಸ್ಥಳದಲ್ಲಿ ಪರಿಹರಿಸುವಂಥ ವ್ಯವಸ್ಥೆ ಇದೆಯಲ್ಲ, ಈ ಜನತಾ ದರ್ಶನ, ಆ ಜನತಾ ದರ್ಶನ ಮಾಡುವಂಥ ಸಂದರ್ಭದಲ್ಲಿ ದ್ವಾರಕೀಶ್ ಅಲ್ಲಿ ನಿಂತಿರ್ತಾರೆ. ಹೇಳ್ತಾರೆ, ಇಲ್ಲ ನಾನು ತುಂಬ ಕಷ್ಟದಲ್ಲಿದ್ದೀನಿ, ತೊಂದರೆಯಲ್ಲಿದ್ದೀನಿ ಅಂತ. ಆಮೇಲೆ ಎಸ್ ಎಂ ಕೃಷ್ಣ ಎಂಥ ಅದ್ಭುತವಾದಂಥ ಒಬ್ಬ ನಾಯಕ ಅಂತಂದರೆ, ಎಂಥ ಸೆನ್ಸಿಬಲ್ ನಾಯಕರವರು ಅಂತಂತಂದರೆ, ಎಲ್ಲ ವಿಚಾರಗಳನ್ನು ಬಿಟ್ಟು ಅವರು ದ್ವಾರಕೀಶ್ ಜೊತೆಗೆ ಹರಟೆ ಹೊಡಿತಾರೆ. ತುಂಬ ಆಪ್ಯಾಯಮಾನದಿಂದ ಮಾತಾಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಓ ಏನಿದು ಇಷ್ಟು ಬೇಗ ನಿಮಗೆ ಇಷ್ಟು ವಯಸ್ಸಾಗ್ಬಿಡ್ತಾ, ಏನು ದ್ವಾರಕೀಶ್ ಹಿಂಗಾಗ್ಬಿಟ್ಟಿರಲ್ಲ ನೀವು, ಎಲ್ಲವನ್ನೂ ಕೂಡ ಮಾತಾಡ್ತಾರೆ. ಮಾತಾಡಿ ಕೊನೆಗೆ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರಿಲ್ಲ, ಕಷ್ಟದಲ್ಲಿದ್ದೀನಿ ನಾನು ಅಂತ. ಆವಾಗ HSR ಲೇಔಟಲ್ಲಿ ಅವರೊಂದು ದೊಡ್ಡದೊಂದು ಸೈಟನ್ನು ಮಂಜೂರು ಮಾಡ್ತಾರೆ ಸರ್ಕಾರದಿಂದ, BDAದಿಂದ. ಅದನ್ನು ದೊಡ್ಡ ಮನೆಯನ್ನು ಕೂಡ ಕಟ್ಟಿರ್ತಾರೆ ದ್ವಾರಕೀಶ್. ಯಾಕಂದರೆ ಅದಾದಮೇಲೆ ಒಂದು ಸೂಪರ್ ಡೂಪರ್ ಹಿಟ್ ಬಂದುಬಿಡುತ್ತೆ. ಅದೇನೇ ಆಪ್ತಮಿತ್ರ ಬಂದಾದ್ಮೇಲೆ ಮತ್ತೆ ಇವರು ಬಲ ಬಂದುಬಿಡುತ್ತೆ. ನೋಡಿ, ಇವ್ರು ಯಾವ್ಯಾವಾಗ ಸೋತಿದ್ರಲ್ಲ, ಆ ಸೋತಂಥ ಸಂದರ್ಭದಲ್ಲಿ ಮತ್ತೆ 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 ಅವರಿಗೆ ಶಕ್ತಿ ತುಂಬಿದಂಥವ್ರು ಇದೇ ಸಾಹಸ ಸಿಂಹ ವಿಷ್ಣುವರ್ಧನ್. ಒಂದು ರಾಯರ ಬಂದರು ಮಾವನ ಮನೆಗೆ, ಅದಾದಮೇಲೆ ಮತ್ತೆ ನಷ್ಟವಾಗಿ ಕೂತ್ಕೊಂಡಂಥ ಸಂದರ್ಭದಲ್ಲಿ 2003, 2004ರಲ್ಲಿ ಆಪ್ತಮಿತ್ರ ಆದಮೇಲೆ ಮತ್ತೆ ಇವರೊಂದು ದೊಡ್ಡ ಮನೆ ಕಟ್ಟಿದ್ರು. ಮತ್ತೆ ಅವರ ಸ್ಥಿತಿಗತಿಗಳು ಸುಧಾರಿಸಿತು. ಮತ್ತೆ ಈ ಸಿನಿಮಾ ರಂಗದ ಗೊತ್ತಲ್ಲ, ಒಂದು ಸರಿ ಕತ್ತಲು, ಒಂದು ಸರಿ ಬೆಳಕು. ಹೆಂಗೆ ನೋಡಿ, ಈ ಬೆಳಕಲ್ಲೇ ಅವ್ರನ್ನ ಶೂಟಿಂಗ್ ಮಾಡಿ ಕತ್ತಲಲ್ಲಿ ತೋರಿಸ್ತಾರಲ್ಲ, ಹಾಗೆ ಇವರು ಬದುಕು ಕೂಡ. ರವೀಂದ್ರ ಕಲಾಕ್ಷೇತ್ರದಿಂದ ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದ ಗಣ್ಯರು, ಅವರ ಕುಟುಂಬದವರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಧ್ರುವ ಸರ್ಜಾ ಬಂದಿದ್ದಾರೆ. ಚಿತ್ರರಂಗಕ್ಕೆ ಬರುವಂಥವ್ರಿಗೆ, ಚಿತ್ರ ಮಾಡುವಂಥವ್ರಿಗೆ, ಚಿತ್ರದಲ್ಲಿ ಯಶಸ್ಸನ್ನು ಪಡೆಯುವಂಥವ್ರಿಗೆ, ಸೋತರೂ ಕೂಡ ಎದ್ದು ನಿಲ್ಲುವಂಥವ್ರಿಗೆ, ಎದ್ದು ನಿಂತಾದಮೇಲೆ ಮತ್ತೆ ಮತ್ತೆ ಸಾಹಸ ಮಾಡುವಂಥವ್ರಿಗೆ, ಅವಕಾಶ ಕೊಡುವಂಥವ್ರಿಗೆ, ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ, ಅವಕಾಶ ಕೈತಪ್ಪಿ ಹೋದಂಥ ಸಂದರ್ಭದಲ್ಲಿ ಅವಕಾಶ ಸೃಷ್ಟಿಸೋದ್ರ ಬಗ್ಗೆ, ಯಾರೂ ಸಿಗದಿದ್ದಾಗ ನಾನೇ ಮಾಡಿ ಜಯಿಸ್ಕೊತೀನಿ ಅನ್ನುವಂಥ ತಾಕತ್ತನ್ನು ತೋರಿಸುವಂಥವ್ರಿಗೆ ಎಲ್ರಿಗೂ ಕೂಡ ದ್ವಾರಕೀಶ್ ಒಂದು ಅತ್ಯುತ್ತಮ ಉದಾಹರಣೆ. ರಾಣಿ ಸತೀಶ್ ಅವರು ಬಂದಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕಿ, ಮಾಜಿ ಸಚಿವೆ, ಮಂತ್ರಿ ಕೂಡ ಆದಂಥವರು. ದ್ವಾರಕೀಶ್ ಅವರಿಗೆ ಬಹಳ, ಅವರ ಕುಟುಂಬದ ಜೊತೆ ಬಹಳ ಪರಿಚಯ ಇದ್ದಂಥವರು ರಾಣಿ ಸತೀಶ್ ಅವರು. ನಾವು ನೋಡ್ತಾ ಇದ್ದೀವಿ ರವೀಂದ್ರ ಕಲಾಕ್ಷೇತ್ರದಿಂದ ನೇರ ದೃಶ್ಯಾವಳಿಗಳನ್ನು. 11:30 ಸುಮಾರಿಗೆ ಇಲ್ಲಿಂದ ಬಾಡಿನ ಶಿಫ್ಟ್ ಮಾಡ್ತಾರೆ. TR ಮಿಲ್ ಹತ್ತಿರ ಇರುವಂಥ ರುದ್ರಭೂಮಿ, ಅಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಈಗಾಗಲೇ ಅಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಹಾಸ್ಯ ಅಂತಂದರೆ ಬಿಡಿ, ಅದೇನು ಅಂದರೆ ಬಾಬಾ, ಅದಕ್ಕೆ ಹಾಸ್ಯಕ್ಕೊಂದು ಪರ್ಯಾಯ ಪದ ಅಂತ ಯಾವ್ದಾರು ಇದೆ ಅಂದರೆ ದ್ವಾರಕೀಶ್ ಅದು. ಅಷ್ಟರ ಮಟ್ಟಿಗೆ ಗುರು ಶಿಷ್ಯರು, ಆ ಸಿನಿಮಾ ಜ್ಞಾಪಿಸ್ಕೋಬೇಕು. ಆ ಗುರು ಶಿಷ್ಯರು ಈಗ ನೋಡಿದ್ರು ಕೂಡ, ಯಾವಾಗಾದರೂ ನಿಮಗೆ ತುಂಬ ಸ್ಟ್ರೆಸ್ ಅನ್ನಿಸ್ದಾಗ, ತುಂಬ ಬೇಸರ ಅನ್ನಿಸ್ದಾಗ, ನೀವು ಮರಿದನೇ ನೀವು ಗುರು ಶಿಷ್ಯರು ಸಿನಿಮಾ ನೋಡಬೇಕು. ಎಂಥ ಸಿನಿಮಾ ಅದು. ರಾಣಿ ಸತೀಶ್ ಮಾತಾಡ್ತಾ ಇದ್ದಾರೆ. ದ್ವಾರಕೀಶ್ ಅವರ ನಿಧನ ಕ್ಷೇತ್ರಕ್ಕೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದೆ. 81 ವರ್ಷದ ಸುದೀರ್ಘ ಕಾಲದ ಅವರ ಅನುಭವ ನಾನು ಹೇಳ್ತಾ ಇದ್ದೆ ಆಪ್ತಮಿತ್ರ
ಆಪ್ತ ಮಿತ್ರ ಬಂದಂಥ ರೀತಿ ಇದೆಯಲ್ಲ, ಅದು ಧೂಳೆಬ್ಬಿಸಿದಂಥ ರೀತಿ ಇದೆಯಲ್ಲ, ಅದ್ರ ಹಿಂದೂ ಕೂಡ ಬಹಳಷ್ಟು ನೋವಿತ್ತು ಅವರಿಗೆ. ದ್ವಾರಕೀಶ್ ಅವರಿಗೆ ಬಹಳಷ್ಟು ನೋವನ್ನು ಕಂಡಿದ್ರು. ಒಂದೊಂದೇ ಸಿನಿಮಾ ಮಾಡ್ತಾ ಇದ್ದ ಬದ್ದಂಥ ಆಸ್ತಿ ಕರಗ್ತಾ ಇತ್ತು. ಬಂಗಲೆಗಳು ಹೊರಟೋದ್ವು, ಸೈಟ್ಗಳು ಹೊರಟೋದ್ವು. ಆದರೆ ಉತ್ಸಾಹ ಮಾತ್ರ ಕಡಿಮೆ ಆಗಿರಲಿಲ್ಲ. ಬನ್ನಿ, ರಾಕಿಂಗ್ ಸ್ಟಾರ್ ಯಶ್ ಮಾತಾಡಿದ್ದಾರೆ, ಮತ್ತೊಂದು ಸರಿ ತೋರಿಸ್ತೀವಿ. ಏನು ಹೇಳೋದು, ಮಹಾನ್ ವ್ಯಕ್ತಿ. ಪ್ರಪಂಚದಲ್ಲಿ ತುಂಬ ಜನ ಹುಡ್ತಾರೆ, ತುಂಬ ಜನ ಸಾಯ್ತಾರೆ. ಬದುಕು ಅನ್ನೋದೊಂದು ಅವಕಾಶ. ಆ ಅವಕಾಶದಲ್ಲಿ ನೀವು ಏನು ಸಾಧಿಸ್ತೀರಾ ಅಥವಾ ಎಷ್ಟು ಧೈರ್ಯ ಮಾಡ್ತೀರಾ, ಯಾವ ಮಟ್ಟಿಗೆ ನಿಮ್ಮ ಬದುಕನ್ನು ಉಪಯೋಗಿಸ್ಕೋತೀರಾ ಅನ್ನೋದಕ್ಕೆ ಒಂದು ಉದಾಹರಣೆ. ಹುಣಸೂರಲ್ಲಿ ಹುಟ್ಟಿ ಎಲ್ಲ ಸಿನಿಮಾದ ಏನೇನೋ ಒಂದು ನಾರ್ಮ್ಸ್ ಇರುತ್ತಲ್ಲ, ಹಿಂಗೆ ಇರಬೇಕು, ಒಬ್ಬ ನಾಯಕನಾಗಕ್ಕೆ ಇದೇ ಥರ ಇರಬೇಕು, ಅಥವಾ ಈ ವಿಷಯಗಳಲ್ಲಿ ಮಾತ್ರ ಒಬ್ಬ ದೊಡ್ಡ ನಿರ್ಮಾಪಕ ಆಗ್ಬೋದು, ಸ್ಟಾರ್ ಆಗ್ಬೋದು ಅನ್ನೋ ಎಲ್ಲ ಒಂದು ಏನು ಕಲ್ಪನೆಗಳಿತ್ತು ಅದನ್ನೆಲ್ಲ ಹೊಡೆದು ತನ್ನದೇ ಆದ ಒಂದು ಸಾಧನೆ ಮಾಡಿದೆ. ಅವ್ರ ಶ್ರೀಮತಿ ಅವ್ರಿಗೆ ಅನಾಹುತ ಆಗಿ ತೀರೋಗಿದ್ರು. ಈಗ 3 ವರ್ಷದ ನಂತರ ಏಪ್ರಿಲ್ 16ನೇ ತಾರೀಕೆ ದ್ವಾರಕೀಶ್ ಅಂಕಲ್ಗೂ ಹಿಂಗೆ ಆಗಿದೆ. ಅವ್ರ ಶ್ರೀಮತಿ ಅವ್ರ ಜೊತೆ ಸೇರಿರ್ತಾರೆ. ಆ್ಯಂಡ್ ಆಲ್ಸೋ ಈ ಹ್ಯಾಡ್ ಅ ಬ್ಯೂಟಿಫುಲ್ ಜರ್ನಿ. ಒಳ್ಳೆ ತಂದೆಯಾಗಿ, ಒಳ್ಳೆ ಗಂಡನಾಗಿ, ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ನಿರ್ಮಾಪಕ, ನಿರ್ದೇಶಕ, ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೇತ್ರದಾನ ಮಾಡಿದ್ದಾರೆ. ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗಿದ್ದಾರೆ. ಅವರೆಲ್ಲಿದ್ದರೂ ಖುಷಿಯಾಗಿರಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ಧ್ರುವ ಸರ್ಜಾ ಮಾತಾಡಿದಂಥ ರೀತಿ ನೋಡಿದ್ವಿ. ನಾನು ಹೇಳ್ತಾ ಇದ್ದೆ ಏನು ಅಂತಂದರೆ, ಈ ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ ಎದ್ದು ನಿಲ್ಲುವಂಥ ಬಗೆ ಹೇಗೆ, ಅದನ್ನು ದ್ವಾರಕೀಶ್ ಅವರಿಂದ ಕಲಿಬೇಕು ಅಂತ. ದ್ವಾರಕೀಶ್ ಈಗ ನಮ್ಮೊಂದಿಗಿಲ್ಲ. ಯಾಕಂದರೆ ಅವ್ರು ಮಾಡಿದಂಥ ಸಾಧನೆಗಳಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ. ಚಿತ್ರರಂಗ ಏನೇನೂ ಇಲ್ಲ, ಕನ್ನಡ ಚಿತ್ರರಂಗ ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಬೆಳೆದಂಥ ರೀತಿ ಇತ್ತಲ್ಲ, ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೀವಿ. ಮಂಜುಳಾ ಗುರುರಾಜ್, ಖ್ಯಾತ ಗಾಯಕಿ, ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸಿದರು. ಒಂದೋ ಎರಡೋ ಸಂಗತಿಗಳು. ಒಂದು ಕಡೆಗೆ ಆಫ್ರಿಕಾದಲ್ಲಿ ಶೀಲಾ ಮಾಡಿದರು, ಅವ್ರು ತಮಾಷೆಗೆ ಹೇಳ್ತಾ ಇದ್ರು, ಆಫ್ರಿಕಾದಲ್ಲಿ ಶೀಲಾ, ಇಂಡಿಯಾದಲ್ಲಿ ಸಾಲ ಅನ್ನುವಂಥ ಮಾತು. ಹಂಗೆ ಅಂದರೆ ಅವರು ಬೆಳೆದು ಬಂದಂಥ ರೀತಿ, ಅವ್ರು ಪಟ್ಟಂಥ ಪಾಡುಗಳು, ಅವ್ರು ಅನುಭವಿಸಿದಂಥ ಯಾತ್ರೆ,